ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯ. ಆತ್ಮದಲ್ಲಿ ಬಡವರಾದವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದೇವರಿಗೆ ಸ್ತೋತ್ರ. ಮ್ಯಾಥ್ಯೂ ಚಾಪ್ಟರ್ 5:3. ಹ್ಯಾಪಿ ಆರ್ ದೋಸ್ ಹೂ ನೋ ದೇ ಆರ್ ಸ್ಪಿರಿಚುಯಲಿ ಪೂರ್, ದ ಕಿಂಗ್ಡಮ್ ಆಫ್ ಹೆವನ್ ಬಿಲಾಂಗ್ಸ್ ಟು ದೆಮ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ವಿ ಪ್ರೀತಿ ದೇವ್ರ ಮಕ್ಕಳೇ. ವಾಕ್ಯ ಭಾಗದಲ್ಲಿ ಕರ್ತನು ಸರ್ವಶಕ್ತನಾದ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನೀವು ಆತ್ಮದಲ್ಲಿ ಬಡವರಾದರೆ, ನೀವು ದೀನ ಹೃದಯವುಳ್ಳವರಾದರೆ, ನೀವು ತಗ್ಗಿಸಿಕೊಳ್ಳುವವರಾಗಿದ್ದಾರೆ, ಒಬ್ಬರಿಗಿಂತ ಒಬ್ಬರು ತಗ್ಗಿಸಿಕೊಳ್ಳೋರಾದರೆ ನೀವು ಭಾಗ್ಯವಂತರು, ನೀವು ಪುಣ್ಯವಂತರು. ಯಾಕೆಂದರೆ ನಿಮಗೆ ಪರಲೋಕ ರಾಜ್ಯ ಖಚಿತ, ಪರಲೋಕ ರಾಜ್ಯ ನಿಮ್ಮದೇ ಆಗಿದೆ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಹೇಗೆ ಕೆಲವು ವಾಕ್ಯಗಳು ನೋಡ್ಕೊಳ್ಳೋಣ. ಯೆಶಾಯ ಪ್ರವಾದಿ 29ನೇ ವಾಕ್ಯದಲ್ಲಿ 29ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತೆ, ದೀನರ ಸಂತೋಷವು ಯೆಹೋವನಲ್ಲಿ ಅಧಿಕವಾಗುವುದು, ಮನುಷ್ಯರಲ್ಲಿ ಬಡವರು ಇಸ್ರಾಯೇಲಿನ ಪರಿಶುದ್ಧನಲ್ಲಿ ಆನಂದಿಸುವರು. ದೇವರಿಗೆ ಸ್ತೋತ್ರ. ಬಡವರಿಗೂ ಸಹ ಬಡವರನ್ನು ದೇವರ ಪ್ರೀತಿ ಮಾಡ್ತಾ ಇದ್ದಾರೆ. ಅವ್ರು ನನ್ನವರು ಅಂತ ಹೇಳ್ಕೊತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆತ್ಮದಲ್ಲಿ ತಮ್ಮನ್ನು ತಗ್ಗಿಸ್ಕೊಳ್ತಕ್ಕಂಥವ್ರು, ಹೃದಯದಲ್ಲಿ ಧೀರ ಹೃದಯ ಉಳ್ಳವರು. ಅಷ್ಟು ಮಾತ್ರ ಅಲ್ಲ, ಅವ್ರನ್ನೂ ಸಹ ದೇವರು ಏನು ಮಾಡ್ತಿದ್ದಾರೆ, ನನ್ನ ಜನ, ಪರಲೋಕ ರಾಜ್ಯ ಅವ್ರದ್ದೇ ಅಂತ ಹೇಳ್ತಾರೆ. ಯೆರೆಮೀಯ ಪ್ರವಾದಿನಲ್ಲಿ ಹೇಳ್ತಾ ಇದ್ದಾರೆ, ಯೆಹೋವನಾದ ನಾನು ಪ್ರತಿ ದೀನ ಹೃದಯದೊಟ್ಟಿಗಿದ್ದೇನೆ ಅಂತ. ದೇವರಿಗೆ ಸ್ತೋತ್ರ. ಕೀರ್ತನೆ 120 ನೋಡೋಣ. ಅಲ್ಲಿ ಒಂದು ವಾಕ್ಯವಾಗಿ ಹೇಳುತ್ತೆ. ಕೀರ್ತನೆ 123, ಸ್ಯಾಮ್ಸ್ 123 2, 3, 4. ಇಗೋ, ದಾಸರ ಕಣ್ಣುಗಳು ತಮ್ಮ ಯಜಮಾನನ ಕೈಯನ್ನು, ದಾಸಿಯ ಕಣ್ಣುಗಳು ತನ್ನ ಯಜಮಾನಿಯ ಕೈಯನ್ನು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ದೇವರಾದ ಯೆಹೋವನಿಗಾಗಿ ಆತನು ನಮ್ಮನ್ನು ಕನಿಕರಿಸುವವರೆಗೂ ಕಾಯುತ್ತದೆ. ದೇವರಿಗೆ ಸ್ತೋತ್ರ. ಈಗ ನಮಗೆ ಅರ್ಥ ಆಗಿದೆ ಏನದು ದೀನತೆ, ಆತ್ಮದಲ್ಲಿ ಹೇಗೆ ನಮ್ಮನ್ನು ತಗ್ಗಿಸ್ಕೊಳ್ತಕ್ಕಂಥದ್ದು, ಹೇಗೆ ನಾವು ದೀನರಾಗಿ ನಡ್ಕೊಳ್ತಕ್ಕಂಥದ್ದು, ಹೇಗೆ ನಾವು ವಿಧೇಯರಾಗಿ ನಡ್ಕೊಳ್ತಕ್ಕಂಥದ್ದು ಅನ್ನೋದಕ್ಕೆ ಈಗ ವಾಕ್ಯ ಭಾಗದಲ್ಲಿ ನಮಗೆ ಅರ್ಥ ಗೊತ್ತಾಗ್ತಿದೆ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗ ನೋಡೋಣ. ಈಗೋ, ದಾಸರ ಕಣ್ಣುಗಳು ತಮ್ಮ ಯಜಮಾನನ ಕೈಯನ್ನು. ದಾಸನಿಗೆ ಏನಿದೆ ಆಶ್ರಯ ಅಂದರೆ ಆತನ ಯಜಮಾನನ ಕೈಯ ಆಶ್ರಯ. ಯಜಮಾನನ ಕೈಯಿಂದ ಏನು ಸಿಗುತ್ತೆ, ಏನು ದೊರಕುತ್ತೆ, ಇದೇ ದಾಸನಿಗೆ ಆಶ್ರಯ ಆಗಿರುತ್ತೆ, ಆಧಾರ ಆಗಿರುತ್ತೆ, ಬಹುಮಾನವಾಗಿರುತ್ತೆ, ಅವನ ಜೀವನಾಧಾರವಾಗಿರುತ್ತೆ. ದೇವರಿಗೆ ಸ್ತೋತ್ರ. ಈಗ ಆ ಯಜಮಾನಗೂ ಸಹ ಯಾರು ಯಜಮಾನಾಗಿದ್ದಾರೆ? ಪರಲೋಕದ ತಂದೆ ಯಜಮಾನಾಗಿದ್ದಾರೆ. ಪರಲೋಕದ ತಂದೆ ಯಾರ ಮೂಲಕವಾಗಿ ನಮ್ಮನ್ನು ಕನಿಕರಿಸ್ತಾರೆ? ಯೇಸು ಕ್ರಿಸ್ತರ ಮೂಲಕವಾಗಿ, ಮಗನ ಮೂಲಕವಾಗಿ, ಸರ್ವಾಧಿಕಾರಿಯಾಗಿರ್ತಕ್ಕಂಥ ಮಗನ, ಸರ್ವವನ್ನು ಆಳ್ವಿಕೆ ಮಾಡ್ತಕ್ಕಂಥ ಮಗನ ಮೂಲಕವಾಗಿಯೇ ದೇವರು ತನ್ನ ಜನರಿಗೆ ಕನಿಕರಿಸ್ತಕ್ಕಂಥದ್ದು. ಪ್ರತಿಯೊಂದು ಸಹ ಆತನ ಹಸ್ತದಿಂದಲೇ, ಯೇಸು ಕ್ರಿಸ್ತರ ಹಸ್ತದಿಂದಲೇ ಸಮಸ್ತ ಸೃಷ್ಟಿಗೆ ಅನುಗ್ರಹವಾಗ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಹಾಗೆ ವಾಕ್ಯ ಹೇಳ್ತಕ್ಕಂಥದ್ದು, ಈಗೋ ದಾಸರ ಕಣ್ಣುಗಳು ತಮ್ಮ ಯಜಮಾನನ ಕೈಯನ್ನು, ದಾಸಿಯ ಕಣ್ಣುಗಳು ತನ್ನ ಯಜಮಾನಿಯ ಕೈಯನ್ನು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ದೇವರಾದ ಯೆಹೋವನಿಗಾಗಿ ಆತನು ಕನಿಕರಿಸುವವರೆಗೂ ಕಾಯುತ್ತದೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯದಲ್ಲಿ ನೋಡ್ತಾ ಇದ್ವಿ, ನಮ್ಮನ್ನು ಕನಿಕರಿಸು, ಯೆಹೋವನೇ ನಮ್ಮನ್ನು ಕನಿಕರಿಸು, ಏಕೆಂದರೆ ಬಹಳವಾಗಿ ತಿರಸ್ಕಾರವನ್ನು ಅನುಭವಿಸುತ್ತಿದ್ದೇವೆ. ದೇವರಿಗೆ ಸ್ತೋತ್ರ. ದೀನರಿಗೆ, ವಿಧೇಯರಿಗೆ, ತಗ್ಗಿಸ್ಕೊಳ್ತಕ್ಕಂಥವ್ರಿಗೆ ಆ ಸಮಸ್ಯೆ ಏನಂದರೆ ಕಷ್ಟ, ಹೋರಾಟ, ಇಕ್ಕಟ್ಟು ಇರುತ್ತೆ. ಬಟ್ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಯಜಮಾನನ ಕೈಯನ್ನು ನಾವು ನೋಡ್ತಿದ್ದೀವಿ, ನಮ್ಮ ಯಜಮಾನಿಯ ಕೈಯನ್ನು ನಾವು ನೋಡ್ತೀವಿ, ಯಾಕೆಂದರೆ ಅವರು ಮಾತ್ರವೇ ನಮ್ಮನ್ನು ಕನಿಕರಿಸ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿದೇವ್ರ ಮಕ್ಕಳೇ, ನಾವು ತಗ್ಗಿಸಿಕೊಳ್ಳಬೇಕೆ ನಮ್ಮಲ್ಲಿದ್ದರೆ, ದೀನ ಹೃದಯ ನಮ್ಮಲ್ಲಿದ್ದರೆ, ಆತ್ಮದಲ್ಲಿ ನಾವು ಬಡವರಾದರೆ ದೇವರು ಹೇಳ್ತಾರೆ, ನೀವು ಭಾಗ್ಯವಂತರಾಗಿದ್ದೀರ, ನೀವು ಪುಣ್ಯವಂತರಾಗಿದ್ದೀರಾ, ಖಚಿತವಾಗಿ ಪರಲೋಕ ರಾಜ್ಯವು ನಿಮ್ಮದೇ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ, ಅದು ಹೇಗೆ ಅಂತ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಿರಿ. ಯಾರನ್ನ? ನಿಮ್ಮ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಿರಿ. ಹಾಗೆಯೇ ನಿನ್ನ ನೆರೆಯವರನ್ನ ಪ್ರೀತಿಸಿರಿ. ನಿನ್ನನ್ನು ಹೇಗೆ ಪ್ರೀತಿ ಮಾಡ್ತೀರಾ ಹಾಗೆ ನಿನ್ನ ನೆರೆಯವರನ್ನ ಪ್ರೀತಿ ಮಾಡಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹೀಗೆ ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ನಾವು ತಗ್ಗಿಸ್ಕೊಳ್ಳೋಣ. ಪ್ರೀತಿ ದೇವ್ರ ಮಕ್ಕಳೇ,
ತಗ್ಗಿಸಿಕೊಳ್ಳುವಿಕೆ, ದೀನತೆ, ವಿಧೇಯತೆ ಇಲ್ಲದೆ ಹೊರತು ದೇವರು ನಮ್ಮಲ್ಲಿರಲ್ಲ. ಯಾಕೆಂದರೆ ಅವರೇ ಹೇಳ್ತಾರೆ, ಯೆಹೋವನಾದ ನಾನು ಪ್ರತಿ ದೀನ ಹೃದಯದೊಟ್ಟಿಗಿದ್ದೇನೆ ಅಂತ. ಸೊ ಹಾಗಾಗಿ ನಮ್ಮಲ್ಲಿ ದೀನ ಹೃದಯ ಇದೆಯಾ? ನಮ್ಮ ಸಂಗಡವರಿದ್ದಾರೆ, ನಮ್ಮಲ್ಲಿ ಅವರಿದ್ದಾರೆ, ನಮ್ಮೊಟ್ಟಿಗೆ ಎದ್ದು ಕಾರ್ಯ ಮಾಡ್ತಾರೆ. ಆಮೇನ್. ಅವರಿಗೆ ಮಹಿಮೆ ಆಗುತ್ತೆ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಪರಲೋಕ ರಾಜ್ಯ ನಮಗೆ ಖಚಿತವಾಗಿರುತ್ತೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ಆತ್ಮದಲ್ಲಿ ಬಡವರಾದರೆ ನೀವು ಧನ್ಯರು, ಪರಲೋಕ ರಾಜ್ಯ ನಿಮಗೆ ಖಚಿತ ಅಂತ ಹೇಳ್ತಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ಪರಲೋಕ ರಾಜ್ಯ ನಮಗೆ ಖಚಿತವಾಗಿರಲಿ. ನಾವು ನಮ್ಮನ್ನು ತಗ್ಗಿಸ್ಕೊತಿದ್ದೀವಲ್ಲ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ಚಿತ್ತಾನುಸಾರವನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವೋಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.